ಇದು ಮಗುವನ್ನು ರಕ್ಷಿಸುತ್ತದೆ ಮತ್ತು ಶಮನಗೊಳಿಸುತ್ತದೆ. 2 ಹನಿ ಗರಗದ ಸೊಪ್ಪು ರಸವನ್ನು 8 ಹನಿ ಜೇನುತುಪ್ಪದೊಂದಿಗೆ ಬೆರೆಸಿ ಶಿಶುಗಳಿಗೆ ನೀಡಿದರೆ ನೀರಿನಂಶದ ಅತಿಸಾರ ಕಡಿಮೆಯಾಗುತ್ತದೆ. ಇದು ಊತವನ್ನು ಸಹ ನಿವಾರಿಸುತ್ತದೆ. ನೆಲಗಡಲೆ ಎಲೆಗಳನ್ನು ಕುದಿಸಿ ಮೂಗೇಟುಗಳು, ಉಳುಕು ಇತ್ಯಾದಿಗಳ ಮೇಲೆ ಬಿಸಿಯೊಂದಿಗೆ ಹಚ್ಚಿ ಮೂರ್ಛೆ ಹೋಗುವಿಕೆಗೆ 1 ಭಾಗ ಏಲಕ್ಕಿ ಮತ್ತು 1/2 ಭಾಗ ಬೆಲ್ಲವನ್ನು ಸೇರಿಸಿ 8 ಭಾಗ ನೀರಿನಲ್ಲಿ ಕುದಿಸಿ ಮತ್ತು ಮೂರ್ಛೆ ಹೋಗುವಿಕೆ ನಿವಾರಿಸಲು ನೀಡಿ. ಹುಣಸೆ ಎಲೆಗಳನ್ನು ಹೇಗೆ ಬಳಸುವುದು? ಹುಣಸೆ ಎಲೆಗಳನ್ನು ಮತ್ತು ಬೇವಿನ ಎಲೆಗಳನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಅವುಗಳನ್ನು ಪುಡಿಮಾಡಿ 8 ಭಾಗ ನೀರಿನಲ್ಲಿ ಕುದಿಸಿ ಹುಣ್ಣುಗಳನ್ನು ತೊಳೆಯಿರಿ ಮತ್ತು ವಾಸಿಯಾಗದ ಹುಣ್ಣುಗಳು ಗುಣವಾಗುತ್ತವೆ. ಸ್ತನ ಕ್ಯಾನ್ಸರ್ಗೆ ಹೆಸರುಕಾಳು ಹಿಟ್ಟುವನ್ನು ಬಿಸಿನೀರಿನೊಂದಿಗೆ ಬೆರೆಸಿ ಎದೆಗೆ ಹಚ್ಚಿದರೆ ಸ್ತನ ಕ್ಯಾನ್ಸರ್ ಕಡಿಮೆಯಾಗುತ್ತದೆ ಮತ್ತು ಊತ ಕಡಿಮೆಯಾಗುತ್ತದೆ. ಸ್ತನ ಉಂಡೆಗಳು ಸಹ ಕಡಿಮೆಯಾಗುತ್ತವೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್